ತುಂಬ ಫ್ಲೇವರ್‌ಫುಲ್ ಆ್ಯಂಡ್ ರುಚಿಕರವಾಗಿರುವಂಥ ಟೊಮೆಟೊ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ದೋಸೆಗೆ ನೆನೆಸ್ಕೊಳ್ಳೋಣ. 1 ಕಪ್‌ನಷ್ಟು ಅಕ್ಕಿ ದೋಸೆಗೆ ಹಾಕ್ತೀವಲ್ಲ, ಅದನ್ನ ನೆನೆಸ್ಕೊಂಡು 1/4 ಕಪ್‌ನಷ್ಟು ಉದ್ದಿನಬೇಳೆ, 1/4 ಕಪ್‌ನಷ್ಟು ಕುಸುಬ್ಲಕ್ಕಿ, 1 ಚಮಚ ಕಡಲೆಬೇಳೆ, ಅರ್ಧ ಚಮಚ ಮೆಂತ್ಯ ಕಾಳು ಈ ಎಲ್ಲದನ್ನು ಚೆನ್ನಾಗಿ ತೊಳ್ಕೊಂಡು 4 ರಿಂದ 5 ಗಂಟೆ ಹೊತ್ತು ನೀರಲ್ಲಿ ನೆನೆಸಬೇಕು. ಇದ್ರ ಜೊತೆಗೆ ಗಟ್ಟಿ ಅವಲಕ್ಕಿ ಒಂದು 2 ಹಿಡಿ ಮತ್ತು ಕಡಲೆಪುರಿ ಒಂದು 2 ಹಿಡಿ ಇದನ್ನು ಸಹ ಚೆನ್ನಾಗಿ ತೊಳ್ಕೊಂಡು ಇದನ್ನು ನೀರು ಹಾಕಿ 4 ರಿಂದ 5 ಗಂಟೆ ನೆನೆಯೋಕ್ಕೆ ಇಟ್ಬಿಡಿ. ಎಲ್ಲ ಇಂಗ್ರೀಡಿಯೆಂಟು ನೆಂದಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈ ದೋಸೆ ಸಖತ್ ಫ್ಲಫಿಯಾಗಿ ಬರುತ್ತೆ. ನಾವು ಕಡಲೆಪುರಿ ಆ್ಯಡ್ ಮಾಡಿರೋದ್ರಿಂದ ಟೆಕ್ಸ್ಚರು ಪರ್ಫೆಕ್ಟಾಗಿ ಬರುತ್ತೆ. ಸೊ ರುಬ್ಬಿರೋಂಥ ಹಿಟ್ಟು ಡಿಶ್ ಔಟ್ ಮಾಡ್ಕೊಳ್ಳಿ. ಖಾರ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಟೊಮೆಟೊನ ಹಾಕಿ ಚಟ್ನಿ ಫಾರ್ಮ್ಗೆ ಗಟ್ಟಿಯಾಗಿ ರುಬ್ಕೊಳ್ಳಿ. ಈ ರುಬ್ಬಿರೋಂಥ ರೆಡ್ ಚಟ್ನಿನ ದೋಸೆ ಹಿಟ್ಟಿಗೆ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ತಟ್ಟೆ ಮುಚ್ಚಿ ಇಡೀ ರಾತ್ರಿ ಇದನ್ನು ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡಬೇಕು. ಫರ್ಮೆಂಟ್ ಆಗಿರೋ ಹಿಟ್ಟು ಈ ಥರ ಇರುತ್ತೆ. ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಇದು ಪರ್ಫೆಕ್ಟಾಗಿ ದೋಸೆಗಳು ಬರುತ್ತೆ. ಬೇಡ ಸೋಡಾ ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಟೋಟಲಿ ಆಪ್ಷನಲ್ ಸೋಡಾ ಬಂದು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಹೆಂಚು ಸಖತ್ ಬಿಸಿಯಾಗಕ್ಕೆ ಇಡಬೇಡಿ. ಬಿಸಿಯಾಗಿರೋಂಥ ಹೆಂಚು ಮೇಲೆ ಈ ದೋಸೆನ ಸ್ಪ್ರೆಡ್ ಮಾಡಿ ಇದ್ರ ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಆನಿಯನ್ಸ್ ಮತ್ತು ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿನೂ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ರುಚಿ ಕೊಡುತ್ತೆ. ಈ ಥರ ಸ್ಪ್ರೆಡ್ ಮಾಡಿ ಎಣ್ಣೆ ಅಥವಾ ತುಪ್ಪ ಬಳಸ್ಕೊಂಡು 2 ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಈ ದೋಸೆ ಕಡಲೆಪಪ್ಪು ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಜೊತೆ ಸಖತ್ತಾಗಿರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ. ಯೂಶುವಲ್ ದೋಸೆ ತಿಂದು ಬೋರ್ ಆದಾಗ ಈ ಥರ ಫ್ಲೇವರ್ಫುಲ್ ಆಗಿರೋಂಥ ದೋಸೆಗಳನ್ನ ಟ್ರೈ ಮಾಡಿ.